ಈ ಒಂದು ಕಾರ್ಯಕ್ರಮದಲ್ಲಿ ಬಯಸ್ತಾ ಇದ್ದೇವೆ. ಮೂರ್ತಿಯವರು, ಎಡಿಯವರು, ಹಾಸನ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅಧಿಕಾರಿಗಳು ಇವರು ಸಹ ಹೃತ್ಪೂರ್ವಕವಾದ ಸ್ವಾಗತ. ಪೂಜೆ ಸಮಾರಂಭಕ್ಕೆ ಕಾರಣಕರ್ತರು ಈ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೋರಾಟ ಮಾಡಿ ಅರಸೀಕೆರೆಗೆಲ್ಲ ಕಾಮಗಾರಿ ತಂದಿರತಕ್ಕಂಥ ಅರಸೀಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಗೃಹ ಮಂಡಳಿ ಅಧ್ಯಕ್ಷರಾದ ಶಿವಲಿಂಗೇಗೌಡರೇ, ಸಮೀವುಲ್ಲಾ ಅವರೇ, ನಗರಸಭಾ ಅಧ್ಯಕ್ಷರು, ಗ್ಯಾರಂಟಿ ಯೋಜನೆಯ ಶೇಖರಣವರೇ, ಮಾಜಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ, ಒಂದು ವಿಘ್ನೇಶ್ವರನ ಪೂಜೆ ಆಯಿತು. ಇವತ್ತು ಒಳಾಂಗಣ ಕ್ರೀಡಾಂಗಣದ ಪೂಜೆ. ಅರಸೀಕೆರೆಗೆ ಅದು ಅವಶ್ಯಕತೆ ಇತ್ತು. ಯಾಕಂದರೆ ಸ್ಟೇಡಿಯಂ ಇದೆ, ಅದು ಔಟ್ಡೋರ್ ಗೇಮ್ಸಿಗೆ ಸರಿ ಹೋಗ್ತದೆ. ಇಂಡೋರ್ ಗೇಮ್ಸಿಗೆ ಒಳಾಂಗಣ ಕ್ರೀಡಾಂಗಣ ಬೇಕಾಗುತ್ತೆ. ಅದರಲ್ಲಿ ಶಟ್ಲ್ ಕಾರ್ಕ್ ಇರ್ಬೋದು, ಬೇಸ್ಬಾಲ್ಗಳಿರ್ಬೋದು, ಅದೇನೇನೆಲ್ಲ ಪ್ಲ್ಯಾನ್ ಇದೆ ಅದ್ರ ಪ್ರಕಾರ ಆಗುತ್ತೆ. ಈ ಸಂದರ್ಭದಲ್ಲಿ ನಾವು ನಮ್ಮ HT ಮಾದೇವಣ್ಣ ಅವ್ರನ್ನ ನೆನೆಬೇಕಾಗ್ತದೆ. ಪಾಪ ಶಾಸಕರು, ಅವ್ರಿಗೂ ಇವತ್ತು ಅವರು ಕಾಲವಾಗಿದ್ದಾರೆ. ಅವ್ರು ಇದ್ದಂಥ ಸಂದರ್ಭದಲ್ಲಿ ಹೇಳೋರು ನಮಗೆ, ಇಲ್ಲ MLA ಅವರು ದಿನ ಫೋನ್ ಮಾಡ್ತಾ ಇದ್ದಾರೆ, ಅದೆಲ್ಲ ಪ್ಲ್ಯಾನ್ ಮಾಡಿಸಿ ಬೆಂಗಳೂರಿಗೆ ಹೋಗಿ ಅದೆಲ್ಲ ಎಸ್ಟಿಮೇಟ್ ಎಲ್ಲ ಕೊಟ್ಟು ಭಾರಿ ಇಂಟ್ರೆಸ್ಟ್ ಆಗಿ ಮಾಡ್ತಿದ್ದಾರೆ ಅಂತ. ಅವ್ರದ್ದು ಒಂದು ಸ್ವಲ್ಪ ಈ ಒಂದು ಸ್ಯಾಂಕ್ಷನ್ ಮಾಡಿಸೋದಕ್ಕಾಗಲಿ, ಪ್ಲ್ಯಾನ್ಗಳು ಇದು ಮಾಡಿಸೋದಕ್ಕಾಗಲಿ ಅವ್ರದ್ದು ಒಂಚೂರು ಪಾತ್ರ ಇತ್ತು ಅಂತ ಈ ಸಂದರ್ಭದಲ್ಲಿ ಅವ್ರನ್ನ ನೆನ್ಕೋತಾ ಇದ್ದೀವಿ. ಅವರು ಒಳ್ಳೆ ಸ್ಪೋರ್ಟ್ಸ್ಮನ್ ಆಗಿದ್ದರು. ಈಗ ರಿಟೈರ್ ಆದಮೇಲೆ ಸ್ವಲ್ಪ ಇದ್ರ ಬಗ್ಗೆ ಭಾರಿ ಇಂಟ್ರೆಸ್ಟ್ ಇತ್ತು. ಅದು ಶಾಸಕರಿಗೆ ಗೊತ್ತು. ಅವರು ಡೈಲಿ ಮಾದೇವ್ ಬರ್ರಿ ಅಂತೇಳಿ ಅವ್ರನ್ನ ಕರೆಸಿ ಪ್ಲ್ಯಾನ್ ಎಲ್ಲ ಮಾಡಿಸ್ರಿ, ಮಾಡಬೇಕು ಅಂತೇಳಿ ಅವರು ಇಂಟ್ರೆಸ್ಟ್ ತಗೊಂಡು ಇವರು ಇಂಟ್ರೆಸ್ಟ್ ತಗೊಂಡು ಮಾಡಿಸಿದ್ದಾರೆ. ಒಳ ಕ್ರೀಡಾಂಗಣ ಶಂಕುಸ್ಥಾಪನೆಯ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಏನು ಇವತ್ತು ಕ್ರೀಡಾಂಗಣ ಜಾಗದಲ್ಲಿ ನೆರವೇರಿಸಿರೋ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಿಮ್ಮೆಲ್ಲರ ಶಾಸಕರಾದ KM ಶಿವ, ಯಾವುದೇ ವಿದ್ಯೆ ಇಲ್ಲೇ ಇರ್ಬೋದು, ಈ ಒಂದು ಸ್ಪೋರ್ಟ್ಸ್ ವಿಚಾರದಲ್ಲಿ ಇರ್ಬೋದು, ಅಷ್ಟೊಂದು ಅವರು ಕಾಳಜಿ ತಗೊಂಡು, ಯಾಕೆಂದರೆ ಕೆಲವ್ರಿಗೆ ಒಂದು ಕಾಳಜಿ ಇರುತ್ತೆ, ಕೆಲವ್ರಿಗೆ ವಿದ್ಯಾಭ್ಯಾಸದಲ್ಲೇ ಹೋಗ್ಬೇಕು ಅಂತ, ಕೆಲವರು ಸ್ಪೋರ್ಟ್ಸಲ್ಲೇ ಹೋಗ್ಬೇಕು, ಕೆಲವರು ಇನ್ನೊಂದು ರಸ್ತೆ ಅಭಿವೃದ್ಧಿ, ಈ ಥರ ಒಂದೊಂದೊಂದು ಕಾನ್ಸೆಪ್ಟ್ ಇರೋಂಥ ಈ ಯುಗದಲ್ಲಿ ನಮ್ಮ ಶಾಸಕರು ಎಲ್ಲ ವಿಚಾರದಲ್ಲೂ ಇವತ್ತು ಅಳವಡಿಸ್ಕೊಂಡ್ಯಾರ. ಇವತ್ತು ಅರಸೀಕೆರೆ ನೋಡ್ಬೋದು ಯಾವ ಥರ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ಮುಂದುವರಿತಾ ಇದೆ ಅಂತ. ಯಾಕಂದ್ರೆ ಕೆಲವ್ರು ಹೇಳ್ಕೊಳ್ತಾರೆ, ಅದಕ್ಕೆ ನಾವು ಹಿಂತಿರುಗಿ ನೋಡ್ದಲ್ಲ. ಇವತ್ತು ಬಸ್ ಸ್ಟ್ಯಾಂಡ್ ಇವತ್ತು ಹೈಟೆಕ್ ಆಗಿ ಇವತ್ತು ಸುಮಾರು 30 ಕೋಟಿ ರೂಪಾಯಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇರ್ಬೋದು. ಇವತ್ತು ಇಲ್ಲಿ ಈಜುಕೊಳ 5 ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ ಸೇರಿ ಈಜುಕೊಳ ಒಂದು ಈಗ ಪ್ರಾರಂಭ ಆಗ್ತಾ ಇದೆ. ಅದು ಇದೆಲ್ಲ ನಮ್ಮ ಶಾಸಕರ ಕೊಡುಗೆ. ಇದರಲ್ಲಿ ಏನಾಗುತ್ತಂದರೆ ಇವತ್ತು ಇವತ್ತು ಈ ಕ್ರೀಡಾಂಗಣ ಇದ್ರೆ ಎಲ್ಲರೂ ಎಜುಕೇಷನ್ ಜೊತೆ ಮಕ್ಕಳು ಎಲ್ಲ ಇಲ್ಲಿ ಬಂದು ನಾವು ಈ ಕ್ರೀಡಾಂಗಣದಲ್ಲಿ ಆಟ ಆಡ್ಕೊಂಡು ಹೋಗ್ಬೇಕಂದ್ರೆ ಅದು ಆರೋಗ್ಯದ ದೃಷ್ಟಿ. ಯಾಕೆ ಇವತ್ತು ಬರ್ತಾ ಇವತ್ತು ನಿಮ್ಗೆ ಗೊತ್ತಿದೆ, ನಾವು ತಿನ್ನಂಥ ಯಾವುದೇ ಆಹಾರದಲ್ಲಿ ಪದಾರ್ಥದಲ್ಲಿ ಇವತ್ತು ವಿಷ ಇರೋಂಥದ್ದು ಪದಾರ್ಥಗಳು. ಅದರಲ್ಲಿ ನಾವು ಎಷ್ಟು ಫಿಸಿಕಲಿ ನಾವು ಇವತ್ತು ವರ್ಕೌಟ್ ಮಾಡ್ತೀವಿ, ಅಷ್ಟು ಆ ಕಾಯಿಲೆಗಳು ಸ್ವಲ್ಪ ನಮ್ಮಿಂದ ದೂರ ಆಗೋ ಒಂದು ಸಾಧ್ಯತೆ ಇದೆ. ಇದು ಮುಂದಿನ ಪೀಳಿಗೆಗೆ ಭಾಳ ಅವಶ್ಯಕತೆ ಇದೆ. ಇದು ಶಾಸಕರು ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅವ್ರಿಗೆ ಕೈ ಜೋಡಿಸ್ಬೇಕು. ಕೆಲವು ವಿಚಾರದಲ್ಲಿ ಯಾವುದೇ ಇದ್ದಿಲ್ದಂಗೆ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ತಡ್ಕೊಳ್ಳಾಲ್ದರೆ ಕೆಲವು ದೊಡ್ಡ ಕಾಣಿಲ್ದದ ಕೈಗಳು ಅವ್ರಿಗೆ ಬೇಕು ಅಂತ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀಳಬೇಕು ಅನ್ನೋ ದೃಷ್ಟಿಯಿಂದ, ಒಂದೇ ದೃಷ್ಟಿಯಿಂದ ಇವತ್ತು ಪ್ರಚೋದನೆ ಮಾಡಿ ಇವತ್ತು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಆದರೂ ಅವ್ರು ಯಾವುದೇ ಇದಕ್ಕೆ ಅವರು ಜಗ್ಗಲ್ಲ. ಅವರು ಬೆಳೆದು ಬಂದಿರೋದ ದಾರಿನೇ ಇವತ್ತು ಅವ್ರು ದಾಟಿನೇ ಆ ಥರ. ಅವರು ಯಾವತ್ತೂ ವೈಟ್ ಕಾಲರ್ ಆಗಿ ಬಂದು ರಾಜಕಾರಣ ಮಾಡ್ಕೊಂಡವ್ರಲ್ಲ. ಅವರು ಧೂಳದಿಂದ ಎದ್ದು ಬಂದು ಇವತ್ತು ರಾಜಕಾರಣ ಮಾಡಿದಂಥ ವ್ಯಕ್ತಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಶಾಸಕರು ಅಂತ ಗುರುತಿಸಂತ ಒಂದು ನಮ್ಮ ಶಾಸಕರು ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳೋದು ಏನೋ ಹೊಗಳೋದಾದ್ರೆ, ಆದರೆ ನಮ್ಮ ತಾಲೂಕಿನ ಜನಕ್ಕೆ ಇಂಥ ಶಾಸಕರು ಸಿಕ್ಕಿರೋದು ಪುಣ್ಯ ಅಂತ ನಿಮ್ಗೆಲ್ಲ ಗೊತ್ತಿದೆ. ಆದರೂ ಅದನ್ನು ಕೆಲವರು ಅದಕ್ಕೆ ತಡ್ಕೊಂಡು ಆದ್ಮೇಲೆ ಇವತ್ತು ಇಂಜಿನಿಯರಿಂಗ್ ಕಾಲೇಜು 4-5 ವರ್ಷದ ಹಿಂದೆ ಪ್ರಾರಂಭ ಆಗಬೇಕಿತ್ತು. ಅದೆಷ್ಟು ಮಕ್ಕಳಿಗೆ ಇವತ್ತು ನಮ್ಮ ತಾಲೂಕಿನ ಮಕ್ಕಳಾಗಲಿ ಹೊರಗಡೆ ಮಕ್ಕಳಾಗಲಿ ಆ ಏರಿಯಾ ಎಷ್ಟು ಇಂಪ್ರೂವ್ ಆಗುತ್ತೆ.
ಅದಕ್ಕೆ ಕಾಣಿಲ್ದ ಕೈಗಳು ಅದು ಹೈಕೋರ್ಟಿಂದ ಹಿಡಿದು ಸುಪ್ರೀಂ ಕೋರ್ಟ್ವರೆಗೂ ತಗೊಂಡೋದು. ಇದು ಅವಶ್ಯಕತೆ ಇತ್ತ? ಇಂಥ ಅಭಿವೃದ್ಧಿ ವಿಚಾರದಲ್ಲಿ ಅವರೆಲ್ಲ ಅಡಚಣೆ ಮಾಡ್ತಾ ಇದ್ದಾರೆ. ದಯಮಾಡಿ ಅವ್ರಿಗೂ ನಾವು ಕೇಳ್ಕೊಳ್ಳೋದಷ್ಟೇ, ಅಭಿವೃದ್ಧಿ ವಿಚಾರದಲ್ಲಿ ನಿಮಗೆ ಹೊಗಳಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಸುಮ್ಮನಿದ್ರೆ ಈ ತಾಲೂಕಿಗೆ ಜನಕ್ಕೆ ನೀವು ಮಾಡ್ತಾ ಇರೋ ಉಪಕಾರ ಅಂತ ನಾವು ಈ ಮುಖಾಂತರ ನಾನು ಕಿವಿ ಮಾತು ನಾನು ಹೇಳಕ್ಕೆ ಬಯಸ್ತೀನಿ. ಇವತ್ತು ಈ ಕ್ರೀಡಾಂಗಣ ಊರ ಒಳಭಾಗದಲ್ಲಿ ನಮಗೆ ಜಾಗ ಬೇಕು ಅಂತ ಶಾಸಕರು ಕೇಳ್ಕೊಂಡಾಗ ನಾವು ಅದಕ್ಕೆ ನಮ್ಮ ನಗರಸಭೆಯಿಂದ ನಾವೆಲ್ಲ ನಗರಸಭಾ ಸದಸ್ಯರು ಸಹಮತದೊಂದಿಗೆ ಇನ್ನೆಲ್ಲೂ ಇಲ್ಲಿ ಬಿಟ್ಟರೆ ಇನ್ನು, ಯಾಕಂದರೆ ಇದು ನಗರಸಭೆ, ಈ ಹಿಂದೆ ಇದು ಮುನ್ಸಿಪಲ್ ಹೈಸ್ಕೂಲ್ ಅಂತ ಇವತ್ತು ಇದ್ದಿದ್ದು, ಆದರೆ ಹಂಗೆ ಇದು ದಾಖಲೆಗಳಲ್ಲಿ ಬೆಳ್ಕೊಂಡು ಬರ್ತಾ ಇತ್ತು. ಇದು ನಗರಸಭೆಯಿಂದ ಒಂದು ಟವರ್ ಪಾಸ್ ಆಗಿ ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ಇವತ್ತೆಲ್ಲ ನಗರಸಭಾ ಸದಸ್ಯಗಳಿಗೆ ಮುಂದಿನ ಮಕ್ಕಳಿಗೆ ಭವಿಷ್ಯಕ್ಕೆ ಇದು ಭಾಳ ಅವಶ್ಯಕತೆ ಇದೆ, ಎಜುಕೇಷನ್ ಜೊತೆ ಇದೂ ಅವಶ್ಯಕತೆ ಇದೆ ಅಂತ ಕನ್ವಿನ್ಸ್ ಮಾಡಿ ಇವತ್ತು ಸುಮಾರು 40,000 ಸ್ಕ್ವೇರ್ ಫೀಟ್ ಇದು ಇವತ್ತು ಜಾಗ ಕ್ರೀಡಾಂಗಣ ಇಲಾಖೆಗೆ ಹಸ್ತಾಂತರ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಶಾಸಕರ ಸಲಹೆ, ಯಾಕಂದ್ರೆ ಊರ ಮಧ್ಯದಲ್ಲಿದ್ದರೆ ಎಲ್ಲರೂ ಇಲ್ಲ ಅಲ್ಲಿ ಈಜುಕೊಳಗೆ ಹೋಗಿ ಬಂದು ಇವತ್ತು ಈ ಕಾರ್ಯ ಇದು ಎಲ್ಲದೂ ಮುಗಿಸ್ಕೊಂಡು ಅವರು ಒಳ್ಳೆ ಈ ಆರೋಗ್ಯ ಬಗ್ಗೆ ಗಮನ ಕೊಡ್ತಾರೆ ಮಕ್ಕಳು. ಯಾಕಂದರೆ ಇವತ್ತು ಸ್ವಲ್ಪ ದೂರ ಆದರೂ ಇಲ್ಲ ಅಲ್ಲಿಗೆ ಹೋಗ್ಬೇಕಲ್ಲ ಅನ್ನೋ ಒಂದು ಇದಿರೋದ್ರಿಂದ ನಗರದ ವ್ಯಾಪ್ತಿಯಲ್ಲಿ ಒಳಗೆ ಇರಲಿ ಅನ್ನೋ ಒಂದು ಕೊಟ್ಟಂಥ ಸಲಹೆಯಲ್ಲಿ ಇದು ಒಳ್ಳೆ ಅದ್ದೂರಿ ಇದು ಒಂದು ಕ್ರೀಡಾಂಗಣ ಕಾರ್ಯಕ್ರಮ ನಡೀತಾ ಇದೆ. ಶಶಣ್ಣರು ಹೇಳ್ದಂಗೆ ಇದು ಶಾಶ್ವತ ಆಗಿರೋಂಥದ್ದು, ಯಾಕಂದರೆ ಒಂದು ಡ್ರೈನೇಜ್ ಕಿತ್ತೋದ್ರೆ ನಾಳೆ ಮಾಡಿಸ್ಬೋದು, ಆದರೆ ಇದು ಶಾಶ್ವತವಾಗಿ ಇರೋಂಥ ಒಂದು ಕೆಲಸ. ಇವತ್ತು ಏನು ಗುತ್ತಿಗೆ ತಗೊಂಡಿರೋದು ಅವ್ರಿಗೆ ಈ ತಾಲೂಕಿನ ಈ ನಗರದ ಜನತೆ ಪರವಾಗಿ ದಯಮಾಡಿ ಇದು ಒಳ್ಳೆ ಗುಣಮಟ್ಟದ ಯಾರು ಬೆಳೆ ತೋರಿಸ್ಬಾರ್ದು ಅಂತ ಒಳ್ಳೆ ಕೆಲಸ ಮಾಡಿಕೊಡ್ಬೇಕು ಅಂತ ಎಲ್ಲ ಮುಖಾಂತರದಿಂದ ಕೇಳಿ ಈ ಕಾರ್ಯಕ್ರಮಕ್ಕೆ ಕರೆದು ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ವಂದಿಸ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಕ್ರೀಡಾಂಗಣದ ವಿಚಾರದಲ್ಲಿ ಆದಂತಹ ಭೂಮಿ ಪೂಜೆಯನ್ನು ವಿಘ್ನೇಶ್ವರನ ಪೂಜೆಯನ್ನು ಮಾಡಿ ಇವತ್ತು ಶಾಸ್ತ್ರೋಕ್ತವಾಗಿ ಈ ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಕಾಂಟ್ರಾಕ್ಟ್ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಬಂದಾಗ ನಮ್ಮ ಸಂಪ್ರದಾಯದ ಪ್ರಕಾರ ಯಾವತ್ತೂ ಕೆಲಸವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಾವು ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಆ ಸಂಪ್ರದಾಯದಂತೆ ಇವತ್ತು ಆ ಪೂಜೆಯನ್ನು ನಮ್ಮೆಲ್ಲ ಮುಖಂಡರುಗಳ ಜೊತೆಯಲ್ಲಿ ಸಹಪಾಠಿಗಳ ಜೊತೆಯಲ್ಲಿ ಇವತ್ತು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷರಾದ ಶಮೀವುಲ್ಲಾರವರೇ, ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಚಂದ್ರಶೇಖರಣ್ಣವರೇ ಮತ್ತು ನಮ್ಮ ಗೌ ಸಾಮದ್ರವರೇ, ಗುತ್ತಿಗೆದಾರರಾದ ಮುರಳೀಧರವರೇ, ನಗರ ಪ್ರಾಧಿಕಾರದ ಅಧ್ಯಕ್ಷರು ನಮ್ಮ ಮುಖಂಡರಾದ ಚಂದ್ರಶೇಖರ್ ಅವರೇ, ನಿರೂಪಣೆ ಮಾಡಿದಂಥ ಮಾಜಿ ನಗರಸಭಾ ಅಧ್ಯಕ್ಷರು ಹಾಗೂ ಪ್ರಾಧಿಕಾರದ ಸದಸ್ಯರು ಆಗಿರತಕ್ಕಂಥ ಮನು ಅವರೇ, ಎಲ್ಲ ಮುಖಂಡರುಗಳೇ ಮತ್ತು ವಿದ್ಯಾರ್ಥಿನಿಯರೇ, ಇವತ್ತು ಅರಸೀಕೆರೆಗೆ ಪತ್ರಕರ್ತ ಮಿತ್ರರೇ, ಇವತ್ತು ಅರಸೀಕೆರೆಗೆ ಇದೆ ಅಂತ ಹೇಳಿ ಅವ್ರು ಹೇಳ್ದಂಗೆ ನಮ್ಮ ರೈಲ್ವೆ ಮಾದೇವರು ಹೇಳ್ತಾ ಇರೋದು ಯಾವಾಗಲೂ ಏನೆಲ್ಲ ಮಾಡ್ಬೋದು ಸರ್, ಒಳ ಕ್ರೀಡಾಂಗಣನ ನನಗೆ ಕರ್ಕೊಂಡೋಗಿ ಬೆಂಗಳೂರು ವಿಜಯನಗರ ಕ್ಲಬ್ನಲ್ಲಿ ತೋರಿಸಿ, ವಿಜಯನಗರ ಕ್ಲಬ್ನಲ್ಲಿ ಮಾಡಿದ್ದಾರೆ. ಹೆಂಗೆ ಮಾಡಿದ್ದಾರೆ ಅಲ್ಲಿ ಎಲ್ಲ ಆಟ ಪಾಠಗಳನ್ನು, ಎಷ್ಟು ಮಹಿಳೆಯರೇ ಜಾಸ್ತಿ, ಭಾರಿ ಜನ ಮಹಿಳೆಯರು ಬಂದು ಆಡ್ತಾ ಇರ್ತಾರೆ. ಒಂದೊಂದು ಗಂಟೆ ಟೈಮ್ ಕೊಡ್ತಾರೆ ಅಷ್ಟೇ, ಹೋಗ್ತಾ ಇರ್ಬೇಕು, 1 ಗಂಟೆ ಮೇಲೆ ಕೊಡಲ್ಲ. ಶಟ್ಲ್ ಕಾಕು ಏನೇನಿದೆ ಒಳ ಕ್ರೀಡಾಂಗಣದಲ್ಲಿ, ಮಹಿಳೆಯರು ಪುರುಷರು ಬಹಳ ನಿಜವಾಗ್ಲೂ ನಾನು 1-1.5 ಗಂಟೆ ಅಲ್ಲಿ ಕೂತಿದ್ದೆ. ಭಾಳ ಟೋಕನ್ ಕೊಟ್ಟಿರ್ತಾರೆ, ಟೋಕನ್ ಪ್ರಕಾರ ಬಂದು ಆಡ್ಕೊಂಡು ಹೋಗ್ತಾ ಇರ್ತಾರೆ. ಆರೋಗ್ಯ ದೃಷ್ಟಿಯಿಂದ ಭಾಳ ಒಳ್ಳೆಯದು ಅಂತೇಳಿ ನನಗೆ ಹೇಳಿದರು. ಇದು ಮಾಡಲೇಬೇಕಲ್ಲ ಅಂತೇಳಿ ಜಾಗ ಹುಡುಕ್ತಾ ಇದ್ದೆ. ಎಲ್ಲೆಲ್ಲೋ ಆ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕು,
ಇದ್ರ ಕಡೆ ಹೋಗ್ಬೇಕು, ಮತ್ತೆ ಕಂಟಿನ್ಯೂ ಅಲ್ಲಿ ಕ್ರೀಡಾಂಗಣ ಐತಲ್ಲ ಅದ್ರೊಳಗೆ ಮಾಡಬೇಕು, ಒಟ್ಟು ಜನ ಅದ್ರೊಳಗೆ ಮಾಡಿ ಅಂತ. ಅದ್ರೊಳಗೆ ಮಾಡಿದ್ರೆ ಏನ್ರಿ ಸಿಕ್ತು, ಅದ್ರ ಬೇಡ. ಅದು ಫಂಕ್ಷನ್ಗೆ ಅರಸೀಕೆರೆಗೆ ನೆಲ್ಲೂ ಫಂಕ್ಷನ್ ಮಾಡೋಕ್ಕೆ ಜಾಗಿಲ್ಲ. ನಾವು ಇವೆಲ್ಲನೂ ಕಟ್ಕೊಂಡು ಚಿಕ್ಕದು ಮಾಡಿಬಿಟ್ರೆ ಫಂಕ್ಷನ್ಗಳು ಮಾಡೋಕ್ಕಾಗಲ್ಲ. ಆಮೇಲೆ ಯಾರ್ಯಾರೋ ಚಿಕ್ಕ ಡೈಲಿ ಕ್ರಿಕೆಟನ್ನು ಆಡೋ ಅಂತಾರೆ, ಆಡ್ಕೋತಾರೆ. ಅಲ್ಲಿ ಬೇಡ ಅಂತೇಳಿ ಕೊನೆಗೆ ಈ ಜಾಗವನ್ನು ನಮ್ಮ ಬೆಂಗಳೂರಿನಿಂದ ಅಸಿಸ್ಟೆಂಟ್ ಡೈರೆಕ್ಟ್ರು ಕರೆಸಿದ್ದೆ. ಅವ್ರಿಗೆ ಕರ್ಕೊಂಬಂದು ನಾನು ತೋರಿಸ್ದೆ, ಇದನ್ನು ಆಗುತ್ತೆ ಅಂತ ಹೇಳಿದರು. ಹಿಂದೆ ಒಬ್ಬರು ಡೈರೆಕ್ಟ್ರ್ ಇದ್ದರು, ಅವ್ರ ಹೆಸರೆಂತ ಹರೀಶ್, ಅವ್ರನ್ನು ಇದಾಗತ್ತೆ ಸರ್ ಇದ್ರಲ್ಲಿ ಮಾಡ್ಬೋದು ಅಂತ ಹೇಳಿ 5-6 ಕೋಟಿಗೆ ನಾವು ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೆದಿದ್ದಾರೆ. ಟೆಂಡರ್ ಕರೆದು ನಮ್ಮ ಮುರಳೀಧರ್ ಅವರು ಬೆಂಗಳೂರಿನವರು, ಇಲ್ಲಿ ಅದಕ್ಕೆ ಎಕ್ಸ್ಪರ್ಟ್ಸ್ ಬೇಕು ಅಂತೇಳಿ ಅವ್ರಿಗೇನೆ ಹಾಕೊಂಡಿದ್ದಾರೆ ಟೆಂಡರ್ನ, ಬಂದಿದ್ದಾರೆ. ಇದು ಅವಶ್ಯಕತೆ ಇತ್ತು ಅಂತೇಳಿ ನನಗೆ ವಿಜಯನಗರ ಕ್ಲಬ್ನಿಗೆ ಹೋದ್ಮೇಲೆ ಗೊತ್ತಾಯ್ತು. ಅಲ್ಲಿವರೆಗೂ ನಾನು ಏನು ಒಳಾಂಗಣ ಅಂದರೆ ಇನ್ನೇನು ಅಂತೇಳಿ ಇದ್ದೆ. ಅವಶ್ಯಕ ಇದೆ, ಅದರಲ್ಲಿ ದಿನವಿಡೀ ಆಡ್ಬೋದು, ದಿನವಿಡೀ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ರಾತ್ರಿ 9-10 ಗಂಟೆವರೆಗೂ ಹಾಡ್ತಾ ಇರ್ತಾರೆ. ಅದು ಬಹಳ ಜನ ನಾನು ಅಲ್ಲಿ ಬಂದವ್ರನ್ನ ವಿಚಾರಿಸಿದೆ, ಏನು ಇದು? ಇಲ್ಲ ಸರ್, ನಮಗೆ ಟ್ರೀಟ್ಮೆಂಟ್ಗಿಂತ, ವೈದ್ಯರ ಟ್ರೀಟ್ಮೆಂಟ್ಗಿಂತ ನಾವು ಈ ಗೇಮ್ ಆಡೋದ್ರಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ, ನಾವು ಅದಕ್ಕೋಸ್ಕರನೇ ಇಲ್ಲೆಲ್ಲ ಮೆಂಬರ್ ಆಗಿದ್ದೀವಿ, ತಿಂಗಳಿಗೆ ಅದೆಷ್ಟೋ ಫೀಸ್ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲೇನು ಫೀಸು ಗೀಸು ಏನಿಲ್ಲ, ಎಲ್ಲ ನಾವೇ ಫ್ರೀಯಾಗಿ ಮಾಡಿಕೊಡ್ತೀವಿ. ನಗರಸಭೆಯಿಂದ ಒಬ್ಬರು ಮೆನ್ಗಳನ್ನ ಇಡ್ತೀವಿ, ಮತ್ತು ಒಬ್ಬರನ್ನ ಇವ್ರನ್ನ ನೇಮಿಸ್ಬೇಕು, ಕೋಚ್ ನೇಮಿಸ್ಬೇಕು, ಕೋಚ್ ಇರಬೇಕು, ಮಾಡಿ ಒಂದು ಒಳ್ಳೇದು ಮಾಡೋಣ ಅಂತಕ್ಕಂಥ ದೃಷ್ಟಿಯಿಂದ ಆಗಿದೆ. ಈಗ ಹಾಸನ ಮತ್ತೆ ಅದೇ ರೀತಿ ಸ್ಟೇಡಿಯಮ್ಮನ್ನು ಈಜುಕೊಳನು ಮಾಡಿಸಿದ್ವಿ. ಈಜುಕೊಳನು ನಾನು ಡಾಕ್ಟರ್ ಹತ್ರ ಕೇಳ್ತೀನಿ, ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಇದೆ. ಅವರು ಯಾವ ಮಾತ್ರೆ ನುಂಗಿರು ಎಲ್ಲೂ ಹೋಗಲ್ಲ ಸರ್, 1 ಗಂಟೆ ಈಜ್ಬಿಡಿ, ಸೊಂಟದ ನೋವು ಭುಜದ ನೋವು ಇದ್ದು ನೀವು ಕೇಳೋದು ಕೊಡ್ತೀನಿ ಅಂತ ಹೇಳಿದೆ. ನಾನು ಅರಸೀಕೆರೆಯಲ್ಲಿ ಬೆಂಗಳೂರಿನಲ್ಲಿ ಇದ್ದಾಗ ಅಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಇದೆ, ಅಲ್ಲಿ ಹೋಗಿ ಈಜಿದ್ರೆ ಇರಲ್ಲ, ವಾರದಲ್ಲಿ 1 ದಿವಸ ಈಜಿರ್ ಸಾಕು. ಅದಕ್ಕೆ ಅದು ಬಹಳ ಮುಖ್ಯ. ದೇಹಾರಡ್ಯ ಒಳ್ಳೆಯದಾಗಿ ಬೆಳಿಬೇಕು ಅಂದರೆ ಶರೀರಗಳು ನೀರಿನಲ್ಲಿ ಬರುವಂಥ ಈಜಿದಾಗ ಬರುವಂಥ ಶಕ್ತಿ ನರಗಳಿಗೆ ಬೇರೆದಲ್ಲಿ ಬರೋದಿಲ್ಲ. ನೀವೇನು ಫುಡ್ ತಿನ್ನಿ ಸರ್ ಅದೆಲ್ಲ ಮುಖ್ಯ. ಆ ನರಗಳ ಆ ಮಾಂಸ ಖಂಡಗಳಿಗೆ ಸೇರಿದಂಗೆ ಅವು ಫ್ರೀಯಾಗಿ ಆಕ್ಟ್ ಮಾಡಿದರೆ ಯಾವ ಹಾರ್ಟ್ ಅಟ್ಯಾಕು ಬರಲ್ಲ, ಏನು ಬರಲ್ಲ. ಏನಾಗ್ತವೆ, ರಕ್ತ ಚಲನೆ ಆಗ್ದಲೇ ನರಗಳಲ್ಲಿ ರಕ್ತ ನಿಂತೋಗುತ್ತೆ. ಹಾರ್ಟಿಗೆ ಎಷ್ಟು ಬೇಕೋ ಅಷ್ಟು ರಕ್ತ ಹೋಗದೇ ಇದ್ದಾಗ ಹಾರ್ಟ್ ಫೇಲ್ ಆಗುತ್ತೆ ಅಷ್ಟೇ, ಇನ್ನೇನು ಇಲ್ಲ ಇದರಲ್ಲಿ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಇವೆಲ್ಲ ಗೇಮ್ಗಳು ಭಾಳ ಮುಖ್ಯ ಸರ್. ಬೆಂಗಳೂರಿನಲ್ಲಿ ಏನಾದರೂ ಆರೋಗ್ಯಕರವಾಗಿದ್ದಾರೆ ಅಂದರೆ ಒಂದು 50-60% ಎಲ್ಲರೂ ಒಂದೊಂದು ಕ್ಲಬ್ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಮಾಡ್ತಾರೆ. ಬೆಳಿಗ್ಗೆ ಎದ್ದು ಸಿಕ್ಕಾಬಟ್ಟೆ ವಾಕ್ ಮಾಡ್ತಾರೆ, ಆ ಥರ ಇದೆ. ಅದು ಕೇಳಿತ್ತಲ್ಲ ನಿಮ್ಮ ಬಸವರಾಜದ ಎದುರಿಗೆ, ಅದನ್ನು ಯಾವುದು ಕಟ್ಟಕ್ಕೆ ಕೊಡಬಾರ್ದಾಯ್ತು, ತಾಲೂಕು ಕಚೇರಿ ಕಟ್ಟಿ ತಗೊಂಡು ಹೋಗ್ಬೇಕಾಯ್ತು. BO ಆಫೀಸು, ಹಾರ್ಟಿಕಲ್ಚರ್ ಆಫೀಸು, ಏನೇನು ಆಫೀಸ್ಗಳು ಬಂದವೆ ಅಲ್ಲಿ ಹೋಗಿ ಹಾಕ್ಲಿದ್ದು. ಅದ್ಯಾವುದೋ ಒಂದು ಗುರುಭವನಕ್ಕಾರು ಕೊಡಲಿ, ಗುರುಭವನ ಅವ್ರು ಚೆನ್ನಾಗಿ ಕಟ್ಕೊಂಡ್ರೆ ಅದು ನಮ್ಗೆ ಉಪಯೋಗಕ್ಕೂ ಬರೋದು. ಅಲ್ಲೇ ನಮಗೆ ಇದಕ್ಕೆ ಅಲ್ಲಿ ಮಾಡಬೇಕಾಯ್ತು. ಅಲ್ಲೆಲ್ಲ ತಂದು 20 ಗಂಟೆ ಹಾಕ್ಬಿಟ್ರು. ಊರಿನ ಡೆವಲಪ್ಮೆಂಟ್ಸ್ ಹೆಂಗೆ ಬೆಳಿತವೆ ಹೋಗ್ಬೇಕು. ಊರುವರೆಗೆ ಕಟ್ಟಡ ಈಗ ಒಬ್ಬ ಯಾರಾದರೂ ಒಂದು ಕೆಲಸಕ್ಕೆ ಬಂದರೆ ಹೆಂಗೂ ಮಿನಿ ವಿಧಾನಸೌಧಕ್ಕೆ ಹೋದರೆ ಅಲ್ಲಿ ಎಲ್ಲ ಕಚೇರಿ 28 ಕಚೇರಿ ಸಿಗ್ಬೇಕು. ಅದಕ್ಕೆ ನಾನು ಪಶುಸಂಗೋಪನಾ ಇಲಾಖೆ ಅಲ್ಲಿ ತಗೊಂಡು ಹಾಕಿರೋದು. ಇನ್ಯಾವುದೇ ಒಂದು ಹೊಸ ಕಟ್ಟಡ ಕಟ್ಟಿದ್ರು ಅಲ್ಲಿಗೆ ತಗೊಂಡು ಹಾಕ್ಬೇಕು. ಬೇಕಾದಷ್ಟು ಜಾಗ ಇಟ್ಟಿದ್ರೆ ಹೊಸ ಕಟ್ಟಡ ಏನು ಮಂಜೂರು ಮಾಡಿಸ್ತೀವಿ ಅವೆಲ್ಲನೂ ಅಲ್ಲಿಗೆ ಹಾಕೋಣ. ನಗರನ ಭಾಳ ಚೆನ್ನಾಗಿಡಬೇಕು. ಆ ಊರಿನ ಘನತೆ ಗೌರವ ಗೊತ್ತಾಗೋದು ನಗರಸಭೆಗೆ ಬಂದಾಗ, ನಗರಸಭೆ ಡೆವಲಪ್ಮೆಂಟ್ಸ್ ನೋಡಿದಾಗ. UGD ನಾನು ಮೊದಲು ಅರಸೀಕೆರೆ ಬಂದಾಗ ಹಿಂದ್ಗಡೆ ಕಟ್ಗೆಣ
ದಿವಸ ಅವ್ರನ್ನ ಕ್ಲೀನ್ ಮಾಡೋದನ್ನ ಕರಿಬೇಕಾಯ್ತು. ಇಲ್ಲೇ ಬಲರಾಮಣ್ಣನ ಕ್ವಾರ್ಟರ್ಸ್ ಅಲ್ಲಿ ದಿವಸ ಕರಿಬೇಕಾಯ್ತು ಅವನ್ನ. ಮುಂದೆ ಕೂತಿರಲ್ಲ ಅದು, ಅವ್ನು ಬಂದು ಕ್ಲೀನ್ ಮಾಡಿ ಸ್ವಲ್ಪ ನೀರು ಹಾಕಿದ್ಮೇಲೆ ಮತ್ತೆ ಇದು ಆ ಥರ ಇತ್ತು. ಅದಕ್ಕೆ ಯೂಜುಡಿ ಇವತ್ತು ಒಳ್ಳೆ ಯೂಜುಡಿ ಮಾಡಿಸಿದ್ವಿ, ಕುಡಿಯೋ ನೀರು ಮಾಡಿದ್ವಿ. ಎಲ್ಲರೂ ಅರಸೀಕೆರೆಗೆ ಹೋಗಿ ಮನೆ ಕಟ್ಕೊಳ್ಳೋಣ, ಅರಸೀಕೆರೆಗೆ ಹೋಗಿ ಮನೆ ಕಟ್ಕೊಳ್ಳೋಣ ನೋಡ್ರಿ ಅಂತೇಳಿ ಬರ್ತಾ ಇದ್ದಾರೆ. ಯಾಕೆ ರೈಲ್ವೆ ಜಂಕ್ಷನ್ ಇದೆ ಅಂತೇಳಿ ಬರ್ತಾರೆ. ಎಲ್ಲ ಯಾವ ಕಾಡಿಗೆ ಬೇಕಾದರೂ ಹೋಗ್ಬೋದು. ಇಲ್ಲಿ ಬಂದು ನೆಲೆಸಿದ್ರೆ ಯಾವ ಭಾಗಕ್ಕೆ ಬೇಕಾದ್ರೂ ಹೋಗಿ ನೆಲೆಸ್ಬೋದು, ಹೋಗ್ಬೋದು, ಬರ್ಬೋದು. ರೈಲ್ವೆ ಸೌಕರ್ಯ ಇಂಥ ಅರಸೀಕೆರೆಯಲ್ಲಿ ಈ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲದೆ ಇರೋ ಸೌಕರ್ಯ ಅರಸೀಕೆರೆಯಲ್ಲಿ ಇದೆ. ತಿಳ್ತಾರೆ ಇದನ್ನು ಅಭಿವೃದ್ಧಿ ಪಡಿಸ್ತಾರೇ ಹಿಂಗಾಗಿದ್ದೀವಿ. ಇದು ಅಭಿವೃದ್ಧಿ ಪಡಿಸೋಕ್ಕೆ ಒಂದು ಅರ್ಧ ಭಾಗ ಮಾಡಿದ್ದೀವಿ, ಇನ್ನೂ ಅರ್ಧ ಭಾಗ ಇದೆ. ಇನ್ನೂ ಈ ಸರಿ ಇನ್ನೇನೇನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಯಾರ್ಯಾರು ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅದು ಆಗೋವರೆಗೂ ನಾನು ಹೇಳಿರಕ್ಕಲ್ಲ. ಕೋರ್ಟ್ ಹೇಳಿದ್ರು, ಕೋರ್ಟು ನಾನು ನೋಡ್ತಲೇ ಇರುವೆ ಎಲ್ಲ. ಅಲ್ಲಿ ಹೋದರೆ ಕೂತ್ಕೊಳ್ಳೋಕ್ಕೆ ಇದಾಗೋದು. ಇದರೊಳಗೆ ಈ ಅಪರಾಧ ಮಾಡಿ ಹೋಗಿರ್ತಾರೆ, ಇಲ್ಲ ಅಪರಾಧ ಮಾಡ್ದಲ್ಲೂ ಹೋಗಿರ್ತಾರೆ. ಆ ಕೋರ್ಟ್ ಒಳಗೆ ಹೋಗಿ ಒಂದು 2 ನಿಮಿಷ ನಿಮ್ಮದೇ ಕೂತ್ಕೊಳ್ಳೋಣ ಅಂದರೆ ಜಾಗಿರ್ತಾರಲ್ಲ. ಅದಕ್ಕೆ ಕೋರ್ಟು ಆಗಿದೆ, ಒಳ್ಳೆ ಸುಸಜ್ಜಿತವಾದಂಥ ಕೋರ್ಟ್ ಆಗಿದೆ. ಪಾಲಿಟೆಕ್ನಿಕ್ ಕಾಲೇಜು ಬಂದಿದೆ, ಫಸ್ಟ್ ಏಡ್ ಕಾಲೇಜು ಬಂದಿದೆ, ಇಂಜಿನಿಯರಿಂಗ್ ಕಾಲೇಜು ಬಂದಿದೆ. ಇವೆಲ್ಲ ಲಕ್ಷಣಗಳು ಒಂದು ನಗರ ಬೆಳೆಯತಕ್ಕಂಥದ್ದಕ್ಕೆ ಇರಬೇಕಾದಂಥ ಲಕ್ಷಣ. ಈ ಎಲ್ಲ ಕೆಲಸನೂ ನಾವು ಮಾಡಿದ್ದೀವಿ, ಇನ್ನೂ ಮುಂದೆ ಮಾಡೋಣ ಅಂತಕ್ಕಂಥ ಮಾತನ್ನು ಸತ್ಯ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ನಗರ ಸರ್ವತೋಮುಖವಾದಂಥ ಅಭಿವೃದ್ಧಿಯನ್ನು ಪಡೀಲಿ, ಅದಕ್ಕೆ ಎಲ್ಲರ ಸಹಕಾರನ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನು ನಮ್ಮ ಮುಖಂಡರುಗಳು ಇನ್ನೇನಾದರೂ ಯಾವ್ಯಾವುದಾದ್ರು ಕೆಲಸಗಳು ಬೇಕಾದರೆ ನಾವು ಹೇಳಿದ್ವಿ. ಹಾಸನ ಅರಸೀಕೆರೆ ತಾಲೂಕು, ಅರಸೀಕೆರೆ ನಗರ ಒಂದು ದೊಡ್ಡ ಇದಾಗಿ ಕಾಣಿಸ್ಬೇಕು ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕನಕೋತ್ಸವ ಅಂತ ಮಾಡಿದ್ರು. ನಾನು ಏನು ಮಾಡ್ತಾರೆ ನೋಡೋಣ ಅಂತಲೇ ನಮ್ಮನ್ನು ಭಾಳ ಇನ್ವೈಟ್ ಮಾಡಿದ್ರು, ಹೋದ್ರು. ನಾನು ನೋಡಿದೆ, ಇಡೀ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆಲ್ಲ ಸತ್ಕಾರ, ಅವ್ರಿಗೆ ಸತ್ಕಾರ ಮಾಡಿದ್ ನೋಡಿ ಇನ್ನೂ ಎಲ್ಲ ನಾವು ಮುಂದೆ ಬರಬೇಕು ಅಂತಕ್ಕಂಥ. ಆ ಊರಿನಲ್ಲಿ ಏನೇನು ತಾಲೂಕಿನಲ್ಲಿ ಏನೇನು ಕಲಾವಿದರಿದ್ದಾರೆ, ರಂಗಾಲೆ ಬಿಡೋರಿಂದು ಏನೇನು ಕಲಾವಿದರೆ ಅವ್ರನ್ನೆಲ್ಲ ಕರ್ಕೊಬಂದು ಸನ್ಮಾನ ಮಾಡಿಸಿದ್ರು. ಅವ್ರಿಗೆಲ್ಲ ಸನ್ಮಾನ ಮಾಡಿಸಿ ಅವ್ರ ಕಲೆನ ಪ್ರದರ್ಶನ ಮಾಡಿಸಿ ಅವರಲ್ಲಿ ಏನೆಲ್ಲ ಮಾಡಿದ್ರು. ನಿಜವಲ್ಲ ಅದು ಉತ್ಸವ. ಕಲ್ಪತ್ತೂರಿನಲ್ಲೂ ಅವತ್ತು ಏನೋ ಒಂದು ದಿವಸ ಮಾಡಿದ್ರು, ನಾನು ಓದಿದ್ದೆ. ಚನ್ನಪಟ್ಟಣದಲ್ಲೂ ಮಾಡಿದ್ರು. ಅದಕ್ಕೆ ನಾನು ಅಲ್ಲೇ ಅನೌನ್ಸ್ ಮಾಡಿ ಬಂದಿದ್ದೇನೆ, ನಮ್ಮಲ್ಲೂ ಅರಸಿ ಉತ್ಸವವನ್ನು ಮುಂದಿನ ವರ್ಷದಿಂದ ಮಾಡ್ತೀವಿ. ಅದಕ್ಕೆ ಒಂದು ಕಮಿಟಿನ, ನಾಗರಿಕರ ಕಮಿಟಿಯನ್ನು ಮಾಡಿ. ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ. ಸರ್ಕಾರಿ ಕಾರ್ಯಕ್ರಮ ಆಗ್ತೈತಿ ಅಂದ್ರೆ ಏನ್ ಮಾಡ್ತಾರೆ, ನಾವು ಎಲ್ಲರನ್ನೂ ಕರಿಬೇಕಾಗುತ್ತೆ, ಎಲ್ಲರನ್ನೂ ಕರ್ಕೊಂಬಂದು ಕೂರಿಸಬೇಕಾಗುತ್ತೆ. ಇಲ್ಲ ಅಂದ್ರೆ ನನ್ನ ಪ್ರೋಟೋಕಾಲು ಅಂತಾರೆ. ನಾವೆಲ್ಲಿ ಹಿಡ್ಕೊಂಬರಪ್ಪ ಅವನ್ನೆಲ್ಲ. ಅದರಿಂದ ಯಾವ ಪ್ರೋಟೋಕಾಲು ಬೇಡ. ಇದು ಎಲ್ಲ ಯಾರು ಕಮಿಟಿ ಇರ್ತಾರೆ, ಯಾರನ್ನ ಒಬ್ಬ ಕಮಿಟಿ ಅಧ್ಯಕ್ಷರು ಮಾಡೋದು, ಅವರು ಸಂಪನ್ಮೂಲನ ಕ್ರೋಢೀಕರಿಸೋಣ. ಏನು ಅರಸೀಕೆರೆಯಲ್ಲಿ ಸಂಪನ್ಮೂಲ ಕೊಡ್ದಂಗಿರಕ್ಕಲ್ಲ, ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರು ದಾನಿಗಳು ಇರ್ತಾರೆ. ಅದನ್ನು ಮಾಡಿ ಒಂದು ಯಾವತ್ತು ಮಾಡೋದು, ಹೆಂಗ್ ಮಾಡೋದು, ಯಾವ ಟೈಮು ಎಲ್ಲನೂ ಹಾಕಿ ಒಂದು ಒಳ್ಳೆ ಇಡೀ ಅರಸೀಕೆರೆಗೆ ಬಂದು ಇಡೀ ಜಿಲ್ಲೆಯರೆಲ್ಲ ಇಡೀ ನಾವು ಈ ಸಾರಿ ಹಾಸನಾಂಬ ಮಾಡಿಸ್ತೇವೆ, ಸುಮಾರಕ್ಕೆ ಮಾಡಿದ್ವಿ. ಅದೇನು ನಾನು ದೊಡ್ಡ ದುಡ್ಡು ಹೇಳಲ್ಲ. ಹಾಸನ ಜಿಲ್ಲೆಗೆ ಅರಸೀಕೆರೆ ಹಂಗಲ್ಲ, ರಾಜ್ಯದಲ್ಲೇ ಆಗಿರಬಾರ್ದು. ನಾನು ಊಟ ಕೂತ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ದೆ, ನೀವು ಬರಬೇಕು, ನಿಮಗಿಂತ ಚೆನ್ನಾಗಿ ಮಾಡಿಸ್ತೀನಿ ನಾನು ಅಂತ ಹೇಳಿ. ನೀನು ಮಾಡ್ತೀವಿ ಬಿಡಪ್ಪ, ನೀವು ಮಾಡಿಬಿಡ್ತೀವಿ ಬಿಡು, ನೀವು ತೀರ್ಮಾನ ಮಾಡಿದ್ಮೇಲೆ ಗ್ಯಾರಂಟಿ ಬಿಡೋದು, ನೀನು ಮಾಡ್ತೀಯ ಬಿಡು ಅಂತ. ಇಲ್ಲ ಬರಬೇಕು, ನೀವು ಮಾಡಿ ತೋರಿಸ್ತೀವಿ ಅಂತೇಳಿ ಹೇಳಿದ್ದೀನಿ. ಅದನ್ನು ಅರಸಿ ಉತ್ಸವ, ಅರಸೀಕೆರೆಗೆ, ಈ ಅರಸೀಕೆರೆಗೆ ಯಾಕೆ ಹೆಸರು ಬಂತು, ರಾಣಿಯಿಂದ ಅರಸಿಯಿಂದ ಇದಕ್ಕೆ ಅರಸಿ ಉತ್ಸವ, ಅರಸೀಕೆರೆ ಅಂತ ಬಂದಿದೆ. ಅದರ ಇತಿಹಾಸ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಗುತ್ತೆ. ಆ ರೀತಿ ಮಾಡೋಣ. ಅದನ್ನು
ಉತ್ತಮವಾದಂಥ ರೀತಿಯಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನು ಯಾವುದೇ ಚರ್ಚೆಯನ್ನು ನಾನೀಗ ಸಂದರ್ಭದಲ್ಲಿ ಮಾಡೋದಿಲ್ಲ. ಅವೆಲ್ಲ ಬಿಟ್ಟಾಕಿ ಬರ್ತಿರ್ತವೆ ಹೋಗ್ತಿರ್ತವೆ. ನಮ್ಮನ್ನಾದರೂ ಬೈತಾರೆ, ನಮ್ಮನ್ನಾದರೂ ಹೊಗಳ್ತಾರೆ. ಅದು ಹೊಗಳೋದು ಬೈತಾರೆ. ಆದರೆ ಸ್ವಲ್ಪ ಸಾಮಾಜಿಕ ಜಾಲದಲ್ಲಿ ಮಾತನಾಡ್ತಕ್ಕಂಥವರು ಹಿಡಿತದಿಂದ ಮಾತನಾಡ ನಮ್ಮ DYSP ಇದೆಲ್ಲ ಬಂದು ಹೋದ್ರಕ್ಕನೇ ಇದರ ಗೊತ್ತಿಲ್ಲ. ಆದರೆ ನೆನ್ನೆ ದಿವಸ ಒಬ್ಬ ವಿಡಿಯೋದಲ್ಲಿ ಹಾಕಿದ್ದಾನೆ, ಒಂದು ದೇವರು ಒಡವೆನ ಇದರ ಅಮ್ಮನಟ್ಟಿಯರು ತಾಮ್ಸಮೂಲದವರು ದೇವ್ರ ಒಡವೆನ ಶಿವಲಿಂಗ ತಗೊಂಡು ಮನೇಲಿ ಇಟ್ಕೊಂಬಿಟ್ಟಾನೆ, ಜಾತ್ರೆ ಮಾಡ್ದಂಗೆ ಇಟ್ಕೊಂಬಿಟ್ಟಾನೆ ಅಂತ ಹೇಳೇ ನಾವು. ಅವನು ಲೀಡ್ರೇ ಒಬ್ಬ, ನನ್ನ ಹತ್ರಲ್ಲೇ ಇತ್ತ. ಈಗ ಊರಲ್ಲಿ 2 ಪಾರ್ಟಿ ಮಾಡ್ಕೊಂಡು ಏನೋ ಹೋಗಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಮಾತಾಡಿದ್ರೆ, ಈ ಸಾಮಾಜಿಕ ಜಾಲತಾಣ ಬಂದು ಇಷ್ಟೊಂದು ಕೆಟ್ಟದಾಗಿ ನಡ್ಕೋಬೇಕಾ? ಪೊಲೀಸ್ನರು ಅದು ಹೋಗಿ ನೋಡಿದರೆ ಅವರ ದೇವಸ್ಥಾನದಲ್ಲೇ ಲಾಕರಲ್ಲಿ ಬೀಗ ಹಾಕಿ ಒಡವೆ ಅಲ್ಲೇ ಇಟ್ಟಾರೆ. ಅಲ್ಲೇ ಒಟ್ಟಾರೆ ಇಲ್ಲಿ ಭದ್ರವಾಗಿರ್ಲಿ ಅಂತ ಹೇಳಿ ಪೊಲೀಸ್ನವರು ಚಂದ್ರಶೇಖರ್ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಇಟ್ಟು ಬಂದಾರಂತೆ. ಅದೇನೋ ನನಗೆ ಗೊತ್ತಿಲ್ಲ. ನಾನು ಯಾಕೆ ಜಾತ್ರೆ ನಿಲ್ಸನ್ರಿ? ಅವ್ರನ್ನ ಒಂದು ಪಂಚಾಯತಿ ಕರೆದಿದ್ರು, ಜಾತ್ರೆ ಮಾಡ್ರಪ್ಪ ಅಂತ ಹೇಳಿ ಬಂದ್ರು. ಜಾತ್ರೆ ಮಾಡಿಲ್ಲ ಅವರು, ಅದಕ್ಕೂ ನನಗೂ ಏನು ಸಂಬಂಧ? ಎಲ್ಲ 1 ವರ್ಷ 2 ವರ್ಷ ಆಯ್ತು ಅದು. ಈಗ ಇವನು ಹಂಗಂತ ಬಿಟ್ಟಿರ. ಏನೇ ಆಗಲಿ ಜಾತ್ರೆ ಮಾಡೋದಕ್ಕೆ ನಾವ್ಯಾಕೆ ತಡಿಯಕ್ಕೆ ಹೋಗೋಣ? ಅವ್ರನ್ನ ಆ ಊರಲ್ಲಿ ಹೋಗಿ ಒಂದಾಗಿ ಮಾಡ್ಕೊಂಡು ಹೋಗ್ಲಿ. ಯಾರು ಮಾಡೋದು? ಅದು ಯಾರ ವಾಟ್ಸಪ್ಪಿಂದ ಬಂದಿದೆ? ಒಬ್ಬರು ಮುಖಂಡರ ವಾಟ್ಸಪ್ನಿಂದ ಬಂದಿದೆ. ಏನಂತ ಇದರ ಅರ್ಥ? ಈ ರೀತಿ ಹತ್ತಿಕ್ಕದ ಮಾಡಿರೋದನ್ನ ಮಾಡಿರು ಅಂತ ಹೇಳಿ ಯಾವ್ದಾರ ವಾಟ್ಸಪ್ ಮಾಡಿ. ಇದು ಸಾಮಾಜಿಕ ಜಾಲತಾಣದ ದುರುಪಯೋಗ ಅರಸೀಕೆರೆನಲ್ಲಿ ಆಗ್ತಾ ಇದೆ. 12 ಗಂಟೆ ರಾತ್ರಲ್ಲಿ ಹೆಣ್ಣು ಜಾಸ್ತಿಯಾಗಿ ಅವನು ಅಂಥವನು ಇವನಿಂತವನು ಅಂತ ಬೈಯುವಂಥ ಅಧಿಕಾರ ಯಾಕೆ ಕೊಟ್ಟಿದ್ದಾರೆ? ಯಾಕೆ? ಏನಾದರೂ ಅಂಥ ದೊಡ್ಡ ಆಪಾದನೆಗಳಿದ್ರೆ ಚಲಾಯಿಸ್ಲಿ, ನಾನು ಬೇಡ ಅಂತ ಹೇಳೋದಿಲ್ಲ. ಅದಕ್ಕೆ ಬೇಕಾದ್ರೆ ಉತ್ತರ ಕೊಡ್ತೀವಿ, ಸಾಕಿದ್ರೆ ನಮ್ಮ ಮನೇಲಿ ಇರ್ತೀವಿ. ಇಂಥ ಈಗ ನಾವು ಅಲ್ಲಿ ಏನಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಒಂದು ದೊಡ್ಡ ಇದು. ನಮ್ಮ ಪೊಲೀಸ್ನರು ಕಾನೂನಲ್ಲಿ ಹಂಗೆಲ್ಲ ಒಬ್ಬ ವ್ಯಕ್ತಿ ನಿಂದನೆ ಮಾಡಬೇಕು ಅಂತಿಲ್ಲ. ನಮ್ಮ ಜೊತೆ ಇರೋಂಥ ಮುಖಂಡರುಗಳು ಯಾವತ್ತಾದರೂ ಒಂದು ಅಶ್ಲೀಲವಾದಂಥ ವಿಡಿಯೋ ಹಾಕಿದ್ದಾರೆ ಅಂತ ತೋರಿಸ್ಲಿ. ಒಂದೇ ಒಂದು ನನ್ನ ಜೊತೆ ನನ್ನ ಸಹಪಾಠಿಗಳಾಗಿ, ನನ್ನ ಜೊತೆಯಲ್ಲಿ ನನ್ನ ಮಿತ್ರರಾಗಿ, ನಮ್ಮ ಪಕ್ಷದವರೇ ಆಗಲಿ, ನಮ್ಮ ಮುಖಂಡರುಗಳೇ ಆಗಲಿ, ಒಂದೇ ಒಂದು ದಿವಸ ಈ ಅಶ್ಲೀಲ ಪದಗಳನ್ನು ಉಪಯೋಗಿಸಿ ಇಲ್ಲದನ್ನ ಒಂದು ಹತ್ರ ವಿಡಿಯೋದಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿ. ಇದೆಲ್ಲ ಏನಿಲ್ಲ. ಇದಕ್ಕೆಲ್ಲ ಅಂಜಿ ಶಿವಲಿಂಗೇಗೌಡ ಬೆಂಗಳೂರು ಬೀಳ್ತಾನೆ. ನಮಗೆ ಸುಲಭ ಆಗುತ್ತೆ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಬಿಡ್ತಾನೆ ಅವನು ಬೇಕಾದಷ್ಟೊಂದು. ಇದರಿಂದ ಜನ ಒಪ್ಕೋತಾರೆ ಅಂದರೆ ಈ ಸುಮ್ಮನೆ ಜನನ ಒಪ್ಸಕ್ಕಾಗುತ್ತಾ? ಯಾರು ಇವತ್ತೆಲ್ಲ ಬುದ್ಧಿವಂತರಿದ್ದಾರೆ, ಯಾರೂ ದಟ್ಟರಿಲ್ಲ. ಸುಮ್ಮನೆ ಯಾರೂ 4 ಸಾರಿ ಕೆಲಸಲ್ಲ. ಆ ಲಕ್ಷಣಗಳು, ಆ ಗುಣಗಳು ಇದ್ರೇ ಎಲ್ಲರೂ ಜನ ಓಟ್ ಹಾಕೋರು. ಎಲ್ಲ ಬಿಡಬೇಕು. ಅಭಿವೃದ್ಧಿ ತಡೆಯೋಕ್ಕಾಗಲ್ಲ. ನಾನು ಹೇಳಿದ್ದೇನೆ, ಒಂದು ವಿಶ್ವಾಸ ನನ್ನಲ್ಲಿದೆ, ಇಡೀ ಅರಸೀಕೆರೆ ತಾಲೂಕು ಕರ್ನಾಟಕ ರಾಜ್ಯದಲ್ಲಿ 1ನೇ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ನನ್ನ ಆಸೆ. ಒಂದಲ್ಲ ಒಂದು ದಿವಸ ಒಬ್ಬ ರಾಷ್ಟ್ರ ನಾಯಕರೇ ಬಂದಿಲ್ಲಿ ಹೌದು ಅರಸೀಕೆರೆ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಹೇಳ್ಬೇಕು. ಆ ರೀತಿ ಅಭಿವೃದ್ಧಿಯನ್ನು ಹಳ್ಳಿಗಳಲ್ಲಿ ಮಾಡಬೇಕು. ಪಟ್ಟಣನೂ ಇನ್ನೂ ನಗರಸಭೆಗೆ ಬೇಕಾದಷ್ಟು ಕೆಲಸಗಳಿದ್ದಾವೆ. ಕೆಲವಷ್ಟು ಈ ಇಂಥರಿಂದಲೇ ಈ ಕೆಲವೊಂದು ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಏನೋ ಮಾಡೋಕ್ಕೆ ಹೋದ್ರೆ ಏನೋ ಒಂದು ಅಬ್ಜೆಕ್ಷನ್ ಬರ್ತಾರೆ. ಅವೆಲ್ಲ ಅಲ್ಲ, ಭಾಳ ನಿರ್ಘಳವಾಗಿರಬೇಕು. ಅದನ್ನು ಮಾಡೋವಂಥ ಕೆಲಸನ ನಾವೆಲ್ಲ ಸೇರಿ ಒಟ್ಟಿಗೆ ಮಾಡೋಣ. ಅದರಲ್ಲಿ ಎಲ್ಲರೂ ಆಮೇಲೆ ಚುನಾವಣೆ ಬಂದಾಗ ಹೊಡೆದಾಡೋಣ, ಅದು ಮಾಮೂಲಿ. ಚುನಾವಣೆ ಮೊದಲು ಅಭಿವೃದ್ಧಿ ಮಾಡೋಣ ಬಿಡಿ. ಹೌದು, ನಿಜ. 80 ವರ್ಷದ ರಾಜಕಾರಣದಲ್ಲಿ ಏನಾದ್ರು ಸಾಕ್ಷಿ ಬಿಟ್ಟು ಹೋಗ್ಬೇಕಲ್ಲ, ಏನಾದ್ರು ಸಾಕ್ಷಿ ಗುಡ್ಡಗಳು ಬಿಟ್ಟು ಹೋಗ್ಬೇಕಲ್ಲ. ನಾವು ರಾಜಕಾರಣ ಮಾಡಿದ್ಕೆ ಯಾರು ಏನು ಮಾಡಿದ್ರು ಯಾರು ಕಾಲದಲ್ಲಿ ಆಯ್ತು ಅಂತಲೇ ಜನ ಹೇಳೋದು.
ಒಂದು ಶತಮಾನ ಕಳೆದ್ರು ಅವ್ರ ಹೆಸರು ಹೇಳ್ತಲೇ ಇರ್ತಾರೆ. ಇಂಥ ಕಾಲದಲ್ಲಿ ಇಂಥದ್ದಾಯ್ತು. ಈ ಕೆಂಗಲ್ ಹನುಮಂತಯ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ ಕಟ್ಟಿಸಿದ್ರು. ಕೆಂಗಲ್ ಹನುಮಂತಯ್ಯ ಕಟ್ಟಿಸಿ ಅಂತಾರ, ಇನ್ನು ಬೇರೆ ಹೆಸರು ಹೇಳ್ತಾರೆ. ಕೆಂಗಲ್ ಹನುಮಂತಯ್ಯನ ಹೆಸರೇ ಹೇಳೋದು. ಹಂಗೆ ಅರಸೀಕೆರೆಯಲ್ಲಿ ಏನು ಮಾಡಿಬಿಟ್ಟವರು ನಮ್ಮ ಸಾಕ್ಷಿ ಗುಟ್ಟಿಗಳು, ಇವು ಸಾಕ್ಷಿಗಳಾಗಿರ್ತೇವೆ. ಇಂಥ ಕಾಲದಲ್ಲಿ ಆಗ್ತಾನೆಯ, ಇಂಥ ಕಾಲದಲ್ಲಿ ಮಾಡಿದ್ರು ಅಂತೇಳಿ ಹೇಳ್ತಾರೆ. ಈ ಎಲೆಕ್ಟ್ರಿಕಲ್ ವೈರ್ ಚೇಂಜ್ ಮಾಡೋದಕ್ಕೆ 108 ಬರೀತಾರೆ. ಅದಕ್ಕೆ ಅದು ಯಾರು ಎಲೆಕ್ಟ್ರಿಕಲ್ ಅವತ್ತು ಹಿಂಗೆ ಕಾಂಟ್ರಾಕ್ಟರ್ಗಳು ಬಂದ್ರು, ಸರ್ ಇವತ್ತು ಪೂಜೆ ಮಾಡಿಕೊಟ್ಬಿಡಿ. ಸುಮಾರು 20 ಕೋಟಿ ಹಳೆ ಪೈಪ್ ಲೈನು ವೈರು ಎಲ್ಲೆಲ್ಲಿ ಹೊರ್ಕೊಂಬಿಡವು ದಿವಸ ಕಂಪ್ಲೇಂಟು. ಅವನ್ ಚೇಂಜ್ ಮಾಡಕ್ಕೆ ನಾನು ಹೋಗಿ ಜಾರ್ಜ್ ಅವ್ರ ಹತ್ರ ಕೂತ್ಕೊಂಡು ವಿಶೇಷ ಅನುದಾನ ತಗೊಬಂದು ನಾನು ಅದರ ನಗರಕ್ಕೊಂದು 20 ಹಳ್ಳಿ ಕಡಿಕೆ, ಆ ಶಾನೆಗೆರೆ, ಬಣಾವರ, ಗಂಡಿಸಿ ಇಂಥ ದೊಡ್ಡ ದೊಡ್ಡ ಊರುಗಳಿಗೆಲ್ಲ ಲೈನ್ ಚೇಂಜ್ ಮಾಡಕ್ಕೆ, ಕೇಬಲ್ ವೈರ್ ಇಳಿಯಕ್ಕೆ. ಇನ್ನೂ ನಾವು ಕೇಬಲ್ ವೈರಲ್ಲಿ ಇದ್ದೀವಿ. ಭಾಳ ಹೋಗಿ ಅಲ್ಲೇ ಅಮೇರಿಕಾ ಆ ಕಡೆ ಅದು ಇದು ದೇಶಗಳಿಗೆ ಒಂದೇ ಒಂದು ಕಂಬ ಇರಲಿ, ಒಂದೇ ಒಂದು ವೈರ್ ಇದೆ ಅಂತ ಹೇಳಿ ಎಲ್ಲರಿಗೂ ಕರೆಂಟ್ ಬರುತ್ತೆ. ಎಲ್ಲ ಅಂಡರ್ಗ್ರೌಂಡ್ ಕೇಬಲ್ ಪ್ರತಿಯೊಂದು. ಅದನ್ನು ಮಾಡ್ಸೋಣ ಅಂತ ನಾನು ತಂದ್ರೆ ಪೂಜೆ ಮಾಡಿಕೊಡಿ ಅಂದ್ರಪ್ಪ. ನಾನು ಅದೇ ಇದ್ರ ದಿನಾಚರಣೆಗೆ ಹೋಗಿ ಬರ್ತೀವಿ ಗಣರಾಜ್ಯೋತ್ಸವಕ್ಕೆ. ನೋಡಪ್ಪ ಆ ಮೂಲಲ್ಲೇ ಅಲ್ಲೇ ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಒಂದು ಹಾರನ್ನು ಗುದ್ದಿ ನೋಡು, ಅಲ್ಲೇ ಪೂಜೆ ಮಾಡಿರ್ತೀನಿ. ಒಂದು 50 ಜನ ಇದ್ವೇನಪ್ಪ, ಒಂದು 50-60 ಜನ. ಇವರೆಲ್ಲ ಕೂತಿದ್ರು. ಅದಕ್ಕೊಂದು ವಿಡಿಯೋ, ಅದೇನು ನಾವು ಪ್ರೋಟೋಕಾಲ್ ಅದು. ಯಾರ್ಯಾರಲ್ಲಿ ಬಂದಿದ್ರು, ಯಾರ್ಯಾರು ಸ್ವಲ್ಪ ಅಧಿಕಾರ ಮಾಡಿರ್ತಾರೆ, ಮಾಜಿ ಆಲೆ ಬಂದು ಕೂತ್ಕೋತಾರಪ್ಪ. ಅವತ್ತು ಆಗಿನ ಇವರು ಶಮಿಯವರು ಇನ್ನೊಂದು 2-3 ದಿವಸದಲ್ಲಿ ಇವ್ರದ್ದು ಹೋಗಿತ್ತು ಅಧಿಕಾರ, ಇವರು ಸದಸ್ಯರಲ್ಲ. ಮಾಜಿಗಳನ್ನ ಕೂರ್ಸಿ ಮಾಡಿದ್ದೀರಿ. ಮಾಜಿಗಳನ್ನ ಕೂರ್ಸಿ ಏನು ಮಾಡಿದ್ದೀವಿ ನಾವೇನು ಪ್ರೋಟೋಕಾಲ್ ಪ್ರಕಾರ ಪ್ರಿಂಟ್ ಮಾಡಿಸಿ ಇದು ಮಾಡಿ ಅವ್ರ ಹೆಸರು ಕೈ ಬಿಟ್ಟಿದ್ದೀವ? ಇದು ಅಲ್ಲ. ಇದನ್ನ ನಿಲ್ಲಿಸಿ. ಜನ ಸಹಿಸಲ್ಲ, ನಿಮಗೆ ಗೊತ್ತಿಲ್ಲ. ಜನ ಭಾಳ ಬುದ್ಧಿವಂತರಿದ್ದಾರೆ. ಇದನ್ನ ವಾಟ್ಸಪ್ಪು, ಬರೀ ವಾಟ್ಸಪ್ಪು ಎಂಥನ್ನಾರ ಹಾಕಿ ವಾಟ್ಸಪ್ಪಲ್ಲಿ ಒಂದು ಒಳ್ಳೇದೇನಾರು ಇದ್ದರೆ ಹಾಕಿ ಅಂತ ಹೇಳಿ ಅವರು ಮಾಡ್ತಾ ಇರಲಿ. ನಮ್ಮ ಕೆಲಸ ನಾವು ಮಾಡೋಣ, ನಮ್ಮ ಅಭಿವೃದ್ಧಿಗೆ ತಡೆ ಬಂದಾಗ ನೋಡೋಣ. ಅದಕ್ಕೆ ಪ್ರತಿಭಟನೆ ಇದ್ದೇ ಇದೆ. ಅದರಿಂದ ಈ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನಾನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ಸ್ಟೇಡಿಯಂ ಒಂದು ಇವರು ಚಂದ್ರಶೇಖರ್ ಅವರು ಮೊದಲಿಂದ ಹೇಳ್ತಾ ಇದ್ದಾರೆ. ತಾಲೂಕು ಕೇಂದ್ರದಲ್ಲಿ ಅವರು ಕ್ರೀಡಾಂಗಣವನ್ನು ಮಾಡ್ತೀವಿ ಅಂತ ಹೇಳಿದರೆ ನಾವು ಗ್ಯಾರಂಟಿ ಜಮೀನನ್ನು ಕೊಡುವಂಥ ಕೆಲಸನ ಮಾಡೋಣ. ಅಲ್ಲಿ ಮಾಡ್ತಕ್ಕಂಥದ್ದು ಮಾಡೋಣ. ಕ್ರೀಡಾ ಗ್ರಾಮ ಅಂತಲೇ ಬೇಕಾದ್ರೆ ಒಂದು ಗಿಡನ ಅಲ್ಲಿ ವ್ಯವಸ್ಥೆ ಮಾಡೋಣ. ಒಂದು ಸಾರಿ ಅವ್ರನ್ನ ಕರ್ಕೊಬಂದು ಆ ಜಾಗನ ನೀವು ತೋರಿಸಿ ಕರ್ಕೊಬನ್ನಿ. ನಾನು ಬೆಂಗಳೂರಲ್ಲಿ ಅರಸೀಕೆರೆಯಲ್ಲಿ ಇರ್ತಿದ್ದ ದಿವಸ ತೋರ್ಸೋಣ. ಅವರು ಎಸ್ ಅಂತಂದರೆ ಬರೀ ಕ್ರಿಕೆಟ್ ಸ್ಟೇಡಿಯಂ ಮತ್ತು ಯಾವ್ದಾರ ಮಧ್ಯದಲ್ಲಿ ಆಡಿಕೆಳಿ. ನಮ್ದು ಈಗಾಗಲೇ ಒಂದು ಸ್ಟೇಡಿಯಂ ಇದೆ. ಈ ಅಲ್ಲ ಪೂರ ಅವರೇ ಕಟ್ಟೋರು, ನಮ್ದೇನಲ್ಲ, ಜಾಗ ಅಷ್ಟೇ ನಮ್ದು. ಪೂರ್ಣರು ಏನು ಹೇಳ್ತಾ ಇದ್ದಾರೆ, ಅಲ್ಲಿ ನಾವು ಇಡೀ ಅರಸೀಕೆರೆಗೆಲ್ಲ ಎಲ್ಲ ಸಮಾಜಕ್ಕೆ ಮಶಾಣ ಕೊಟ್ಟಿದ್ದೀವಿ, ಹಾಲಿನ ಡೈರಿ ಕೊಟ್ಟು, ತರಕಾರಿ ಕೊಟ್ಟು, ಜೈಲಿ ಕೊಟ್ಟು, ಈಗೊಂದು ಈ ಏನು ಒಂದು ಕಾರ್ಮಿಕರಿದ್ದಾರೆ, ಆ ಕಾರ್ಮಿಕ ಇಲಾಖೆಗೆ ಇನ್ನು ಮುಂದಿನ ವಾರ ಅದೊಂದು ಪೂಜೆ ಮಾಡ್ತೀನಿ. 38 ಕೋಟಿ ರೂಪಾಯಿ ಒಂದು ವಸತಿ ನಿಲಯ ಕಾರ್ಮಿಕರಿಗೋಸ್ಕರ ಆಗಿ, ಕಾರ್ಮಿಕರ ಮಕ್ಕಳು ಓದಬೇಕಲ್ಲಿ, ಅದಕ್ಕೋಸ್ಕರ ಕಾರ್ಮಿಕರ ಮಕ್ಕಳಿಗೆ ಆ ಒಂದು ವಸತಿ ನಿಲಯವನ್ನು ಮಾಡಿಸಿದ್ವಿ. ಇನ್ನು ಕೇವಲ ಕಾಂಟ್ರಾಕ್ಟ್ರು ಇದು ತಗೊಂಡು ವರ್ಕ್ ಆರ್ಡರ್ ತಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅವತ್ತು ಇನ್ನೊಂದು ಪೂಜೆ ಮಾಡಬೇಕಲ್ಲಿ. ಅದು ಕಾರ್ಮಿಕರ ದಿನ ಈ 38 ಕೋಟಿ ಅದು ಕಾರ್ಮಿಕರ ಮಕ್ಕಳಿಗೆ, ಇನ್ಯಾರನ್ನು ಸೇರ್ಸಲ್ಲ. ಬರೀ ಅರಸೀಕೆರೆ ತಾಲೂಕಲ್ಲಿರ್ತಕ್ಕಂಥ ಕಾರ್ಮಿಕರ ಮಕ್ಕಳು ಅಪ್ ಟು UKG ಇಂದ ಹಿಡಿದು ಅಪ್ ಟು ಜೂನಿಯರ್ ಕಾಲೇಜ್ ಅದನ್ನು ಮಾಡಿ ಅದೊಂದು ಸ್ಯಾಂಕ್ಷನ್ ಮಾಡಿಸಿ ಟೆಂಡರ್ ಆಗಿದೆ. ಆ ಕಾಂಟ್ರಾಕ್ಟರ್ ಫೋನ್ ಮಾಡಿದ್ದ, ನಾನು ಇದ್ದ ದಿವಸ ಬಾರಪ್ಪ ಅಂತೇಳಿ ಅವನ್ನೆಲ್ಲ ಜಾಗ ಬಂದು ಇಂಜಿನಿಯರ್ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಬಟ್ ಅಲ್ಲಿ ಅವತ್ತೇ ಆ ಜೈಲಿಗೂ ಒಂದು ಪಾದಾರ್ಪಣೆ ಮಾಡಬೇಕು. ನೀವು ಇದುವರೆಗೂ ಅಲ್ಲಿ ಎಡ್ರಿಕೊಂಡು ಹೋಗೇ ಇಲ್ಲ ಜೈಲಿನವರೆಲ್ಲ.
ಇಲ್ಲ ಹಂಗಾಗಲ್ಲ, ನೀವು ಹೋಗಲೇಬೇಕು ಅಂತ ಹೇಳಿದ್ದೀನಿ. ಅದು ಒಂದು ಜೈಲನ್ನ ಮಾಡಿಕೊಂಡು ಈ ನಮ್ಮ ಹಳೆ ಪೊಲೀಸ್ ಸ್ಟೇಷನ್ ಭಾಗ ಏನಿದೆ ಅಲ್ಲೂ ಒಂದು ಮಾನ್ಯುಮೆಂಟ್ ಕಟ್ಟಡನ ಕಟ್ಟಬೇಕು. ಅದನ್ನು ಏನೋ ಬಿದ್ದೋಗಿದೆ, ಅದನ್ನು ತೆಗಿಬೇಕಲ್ಲೆಲ್ಲ ಪೂರ ತೆಗೆದು ಅಲ್ಲಿ ಒಂದು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದು ನೋಡೋಣ, ಅದು ಏನಾರ ಒಂದು ಮಾಡೋವಂಥ ಕೆಲಸನ ಅಲ್ಲಿ ಟೌನಿಗೆ ಏನು ಬೇಕು ಅಂತಕ್ಕಂಥದ್ದನ್ನ ಎಲ್ಲಿ ಇಲ್ಲ ಅಲ್ಲಿನಿಲ್ಲ ಜಾಗ, ಅದು ಮುದೋಯ್ತು. ಕಾರ್ಮಿಕರು ಇದಕ್ಕೆ ಕೊಟ್ಟದಕ್ಕೆ ಮುದೋಯ್ತು. ಇನ್ನೊಂದು ಜಾಗ ಐತಿ ಇಲ್ಲಿ ನಮ್ಮ ತೋಟದ ಪಕ್ಕದಲ್ಲಿ ಇನ್ನೊಂದು 30 ಎಕರೆ ಐತೆ. ಪಾಪ ಇವ್ರು ಅದು ಯಾಕೆ ಬಿಟ್ರು, ಗೀಜಳ್ಳಿಯವ್ರ ಹಣ ಬರುವ ನನಗೆ ಗೊತ್ತಿಲ್ಲ, ಇವ್ರು ಯಾಕೆ ಹಂಚ್ಕೊಳ್ಳೋದು ಗೊತ್ತಿಲ್ಲ. ಅದು 3 ಕಿಲೋಮೀಟರ್ ಒಳಗಿರುವಂಥ ಜಾಗನ ಮಂಜೂರು ಮಾಡಿಕೊಡ್ದು ಅಂತ ಆದೇಶ ಬಂದ್ಬಿಡ್ತು. ಎಲ್ಲರಿ 3 ಮೊದಲು, ಆಮೇಲೆ 5 ಆಯ್ತು. ಈಗ ಬೋರ್ನಕೊಪ್ಪ ಬಿಟ್ಟು ಮುಂದಕ್ಕೆ ಹೋಗ್ಬೇಕು, 6 ನಡಿ ತಕ್ಕ ಹೋಗುತ್ತೀಗ. ಈಗ ಇದು ಇವ್ರದ್ದು ಫಸ್ಟೇ ಬಂದ್ಬಿಡ್ತು ಆರ್ಡ್ರು. ಇವ್ರೇನು ಕಡಿಮೆ ಅಲ್ಲ, ಭಾಳ ಈಗ 5 ಕೋಟಿವರೆಗೂ ಹೋಗಿ ಎಲ್ಲ ಮಾಡಿ ಬಂದ್ರೂ ಆಗಲಿಲ್ಲ. ಅದು ಸರ್ಕಾರದ ಜಾಗ ಆಯ್ತು, ಎಲ್ಲರಿಗೂ ಮಂಜೂರು ಮಾಡಿ ಕೊಟ್ಬಿಟ್ಟಿದ್ದಾರೆ. ಪಾಪ ಸರ್ಕಾರಿ ಮಾರ್ಕೆಟ್ನು ಕೊಟ್ಟಿದ್ದಾರೆ. ಅವ್ರಿಗೆ ಇನ್ಯಾರು ಊರ್ನಾರ ಇದ್ರೆ ಇದಾಗ್ತಿರಲ್ಲ, ಪಾಪ ಅವರು ಜಾಗ ಮಾಡಿದ್ದಾರೆ. ಅದೊಂದು ಜಾಗ ಅಲ್ಲಿ ಐತಿ, ಹಂಗೆ ಇದೆ ನಮ್ಮ ತೋಟದ ಪಕ್ಕದಲ್ಲಿ. ಅದೊಂದನ್ನು ಏನಾರ ಒಂದು ಮಾನ್ಯುಮೆಂಟ್ ಮಾಡಬೇಕು ಅಂತ ಇದೆ. ನೀವು ಕರ್ಕೊಂಬಂದವರು ತೋರಿಸಿ ಅದ್ರ ಬಗ್ಗೆ ಮಾತಾಡೋಣ ಅಂತಕ್ಕಂಥ ಮಾತನ್ನು ಸತ್ಯ ಹೇಳಿ, ಇನ್ನು ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಈ ಕಾರ್ಯಕ್ರಮ ಆಯೋಜಕರಿಗೆ ತಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ. ಕೆಲಸಗಳು ಉಳಿಯುತ್ತವೆ, ಟೀಕೆಗಳು ಅರಿಯುತ್ತವೆ ಎನ್ನುವಾಗ